ಮೀಡಿಯಾಗಳಲ್ಲಿ ಮಾತಾಡೋದು. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನರ ಒತ್ತಾಯ ಏನಿತ್ತಿಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಅದನ್ನೆಲ್ಲ ನಿರ್ಣಯ ಮಾಡಿ ಇದು ಗ್ರೇಟರ್ ಬೆಂಗಳೂರು ಹೆಸರುಘಟ್ಟ ಮೀಸಲು ಹುಲ್ಲುಗಾವಲು ಪ್ರದೇಶ ಆಗಿ ರೂಪಿಸಿದ್ದಾರೆ. ಇದು ಮೊದಲನೇದಾಗಿ ಸ್ವಾಗತಾರ್ಹ ವಿಚಾರ ನಮ್ಮ ಸರ್ಕಾರ ಮಾಡಿರೋದು. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆಯವರು, ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಕ್ಯಾಬಿನೆಟಲ್ಲಿ ಡಿಸಿಷನ್ ಮಾಡಿ ಇದು ವನ್ಯಜೀವಿ ತಾಣ ಮಾಡೋ ಬದಲು ಈಗ ರಿಸರ್ವ್ ಫಾರೆಸ್ಟ್ ಇರುತ್ತೆ, ಬಂಡೀಪುರ ಅಭಯಾರಣ್ಯ, ಹುಲಿ ರಕ್ಷಣಾ ಕೇಂದ್ರ ಅಥವಾ ತಾರಾಪುರ, ಹೀಗೆ ಆ ಥರದ್ದು ಭಾಳ ನಿರ್ಬಂಧಾತ್ಮಕವಾಗಿರುತ್ತೆ. ಅಷ್ಟೊಂದು ನಿರ್ಬಂಧ ಜನರ ಸಮುದಾಯಗಳ ಮೇಲೆ ಏರಿದ್ರೆ ಸಮಸ್ಯೆ ಆಗುತ್ತೆ. ಈ ಹೆಸರುಘಟ್ಟದ ಏನು 5,010 ಎಕರೆ ಪ್ರದೇಶ ಏನಿದೆ ಅದರಲ್ಲಿ 4 ಕೆರೆಗಳು ಬರ್ತವೆ. ಅದರಲ್ಲಿ ಬಹಳ ದೊಡ್ಡ ಹುಲ್ಲುಗಾವಲು ಪ್ರದೇಶ ಇದೆ. ಇಲ್ಲಿ ಅನೇಕ ರಿಸರ್ಚ್ ಸೆಂಟರ್ಗಳಿದ್ದಾವೆ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರಗಳದ್ದು. ಕುಕ್ಕುಟ, ಅದರಿಂದ ಇದು ಬಾತುಕೋಳಿ, ಹಂದಿ, ಹಾಗೆ ಫಿಶರಿ, ಆಮೇಲೆ ಕೋಳಿ, ಕುಕ್ಕುಟ ಕೋಳಿ, ಆಮೇಲೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಇದೆ, ಮತ್ತು ತಳಿ